ಅಕ್ಕ ಎಲ್ಲಿಗೆ ಹೋಗಿದ್ದೆ? ಇಲ್ಲೇ ಹೊರಗಡೆ ಹೋಗಿದ್ದೆ. ಹೊರಗಡೆ ಯಾಕೆ ಹೋಗಿದ್ದೆ? ಅಂದ್ರೆ ಅಥರ್ವ ಕೆಲ್ಸ ಬೇಡ ಅಂತ ಹೇಳಿದ್ಮೇಲೆ ಕೆಲ್ಸ ಬಿಟ್ಬಿಟ್ಟಿ ಅಲ್ವಾ? ಹೊರಗಡೆ ಹೋಗಿ ಮಾಡೋಂತ ಕೆಲ್ಸ ಏನಿದೆ ಅಂತ. ಆಫೀಸ್ಗೆ ಹೋಗ್ತಿಲ್ಲ ಅಂದ್ ಮಾತ್ರಕ್ಕೆ ಬೇರೆ ಎಲ್ಲೂ ಹೊರಗಡೆ ಹೋಗ್ಲೇಬಾರ್ದೇನೆ? ಸರಿ, ನಿನ್ನೆ ಏನೋ ಅನ್ನೀಸಿ ಅಂತ ಹೇಳ್ತಿದ್ಯಲ್ಲ, ಈಗ ಪರವಾಗಿಲ್ವಾ? ನಿನ್ನ ನೋಡಿದ್ರೆ ಹಾಗ ಅನ್ನಿಸ್ತಿಲ್ವಲ್ಲ, ಏನೋ ಕಳ್ಕೊಂಡಿರೋ ತರ ಕಾಣಿಸ್ತಿದ್ಯಾ? ನಿಜ ಹೇಳು, ಎಲ್ ಹೋಗಿದ್ದೆ? ಫ್ರೆಂಡ್ ಮೀಟ್ ಮಾಡಕ್ ಹೋಗಿದ್ದೆ. ಫ್ರೆಂಡಾ? ಯಾವ ಫ್ರೆಂಡು? ಸಿಂಧು ಪ್ಲೀಸ್. ಅಂದ್ರೆ ಆಲ್ಮೋಸ್ಟ್ ನಿನ್ ಫ್ರೆಂಡ್ಸ್ ಎಲ್ಲ ನನಗೆ ಗೊತ್ತಿದಾರಲ್ಲ, ಯಾವ ಫ್ರೆಂಡು ಅಂತ. ಎಲ್ಲಿಗ್ ಹೋಗಿದ್ದೆ, ಯಾಕ್ ಹೋಗಿದ್ದೆ, ಯಾರನ್ನ ಮೀಟ್ ಮಾಡಕ್ ಹೋಗಿದ್ದೆ ಅಂತ ನಾನ್ ನಿನ್ನ ಪ್ರಶ್ನೆ ಮಾಡಿದ್ರೆ ನೀನ್ ಉತ್ತರ ಕೊಡ್ತೀಯಾ? ಅಮ್ಮ, ಅಕ್ಕನ್ ಮೇಲಿರೋ ಕನ್ಸನ್ಗೋಸ್ಕರ ಕೇಳ್ತಿರೋದಮ್ಮ. ಓ, ನಾವ್ ನಿನ್ನ ಪ್ರಶ್ನೆ ಮಾಡಿದಾಗ ಅದು ನಿನ್ ಕನ್ಸರ್ನ್ ಅಂತ ಅನ್ಸೋದಿಲ್ವಾ? ಕೂಗಾಡ್ತೀಯಾ? ಏ ಹೋಗಮ್ಮ, ನಾನೇನೋ ಪ್ರೀತಿಯಿಂದ ಕೇಳಿದ್ರೆ ನನ್ನೇ ಬೈತ್ಯಾ ನೀನು. ನಾವ್ ಯಾರಿಗಾದ್ರೂ ಏನಾದ್ರೂ ಹೇಳ್ತೀವಿ ಅಂದ್ರೆ ಮೊದ್ಲು ನಾವ್ ಡಿಸಿಪ್ಲಿನ್ಡ್ ಆಗಿರ್ಬೇಕಮ್ಮ. ಓಕೆ, ಸಾರಿ ಸಾರಿ ಸಾರಿ, ನಾನೇನು ಕೇಳಲ್ಲ. ಅಕ್ಕ ಸುಸ್ತಾಗ್ತಿದ್ಯಾ? ಕಾಫಿ ತಂದ್ಕೊಡ್ಲಾ? ಏನು ಬೇಡ ಕಣೆ. ಯಾಕೆ, ಹುಷಾರಿಲ್ವಾ? ಹಾಗೇನಿಲ್ಲಮ್ಮ. ಮೇಡಮ್, ಓ ಬನ್ನಿ ಬನ್ನಿ. ಹಾ, ಈ ಶೇರ್ ಮಾರ್ಕೆಟ್ ಅವನು ಈಗ ಯಾಕೆ ಬಂದ? ಕೂತ್ಕೊಳ್ಳಿ. ಹಾ. ಮೇಡಮ್, ಮೊದ್ಲಿದ್ದನ್ ತಗೊಳ್ಳಿ, 4 ಲಕ್ಷ ಇದೆ. ಇಟ್ಕೊಳ್ಳಿ ಮೇಡಮ್, ತಗೊಳ್ಳಿ. ಇಷ್ಟೊಂದು ದುಡ್ಡು? ಜಾಕ್ ಪಾಟ್ ಹೊಡೆದಿದ್ದೀರಾ ಮೇಡಮ್. ನೀವ್ ಇನ್ವೆಸ್ಟ್ ಮಾಡಿದ್ರಲ್ಲ ದುಡ್ಡು, ಅದೀಗ ಡಬಲ್ ಆಗಿದೆ. ಅದನ್ನ ಕೊಟ್ಟೋಗೋಣ ಅಂತಾನೆ ನಾನು ಇಲ್ಲಿಗೆ ಬಂದೆ. ಹಾ, ಕರೆಕ್ಟ್ ಆಗಿದೆಯಾ ಎಣ್ಸ್ಕೊಳ್ಳಿ ಮೇಡಮ್. ಅಲ್ಲ, ನೀವ್ ಕ್ಯಾಶ್ ಯಾಕೆ ಕೊಡ್ತಿದ್ದೀರಾ? ನಾವ್ ಇನ್ವೆಸ್ಟ್ ಮಾಡಿರೋ ದುಡ್ಡನ್ನ ನೇರವಾಗಿ ಅಕೌಂಟ್ಗೆ ಹಾಕ್ಬೋದು ಅಲ್ವಾ? ಕ್ಯಾಶ್ ತಗೊಂಡ್ರೆ ಬ್ಲ್ಯಾಕ್ ಮನಿ ಆಗುತ್ತೆ. ನೀವ್ ಅಕೌಂಟ್ಗೆ ಹಾಕಿ. ಹೇ, 4 ಲಕ್ಷ ಎಲ್ಲ ಇಶ್ಯೂ ಆಗಲ್ಲ ಮೇಡಮ್. ನಾನು ಸುಮಾರು ಜನ ಇನ್ವೆಸ್ಟರ್ಸ್ಗೆ ದುಡ್ಡು ಹಾಕ್ಬೇಕಲ್ಲ, ಅಕೌಂಟ್ ಹಾಕೋ ಪ್ರೊಸೀಜರ್ ಎಲ್ಲ ಲೇಟ್ ಆಗುತ್ತೆ ಅಂತ ಕ್ಯಾಶೇ ತಗೊಂಡ್ಬಂದೆ. ಮೇಡಮ್, ನೀವ್ ಇಟ್ಕೊಳ್ಳಿ ಮೇಡಮ್, ಇದ್ರಲ್ಲಿ ಬ್ಲ್ಯಾಕ್ ಮನಿ ವೈಟ್ ಮನಿ ಅಂತ ಏನೂ ಇರಲ್ಲ. ತಪ್ಪಾಗುತ್ತೆ ಸರ್. ಏ, ಏನು ತಪ್ಪಾಗಲ್ಲ ಮೇಡಮ್. ಹಾ ಹಾ ಮೇಡಮ್, ಮುಂದಿನ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾನು ಇನ್ನೊಂದ್ಸಲ ಬಂದು ಮಾತಾಡ್ತೀನಿ. ನಾನು ತುಂಬಾ ಜನಕ್ಕೆ ದುಡ್ಡು ಕೊಡ್ಬೇಕು. ನಾನಿನ್ ಬರ್ತೀನಿ. ನೋಡ್ದೇನೆ ಸಿಂಧು, ಕಷ್ಟಪಟ್ರೆ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ನಾನ್ ಕಷ್ಟಪಟ್ಟು ದುಡ್ದು ದುಡ್ಡನ್ನ ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡ್ದೆ. ಈಗ ನೋಡು, ಅದು ಡಬಲ್ ಆಗಿ ಬಂದಿದೆ. ಅಮ್ಮ, ನನ್ಗ್ಯಾಕೋ ಇದು ಸರಿ ಅನ್ನಿಸ್ತಿಲ್ಲ. ನಿಂದೇನಾದ್ರೂ ಒಂದು ಅಪಸ್ವರ ಇದ್ದೇ ಇರುತ್ತಲ್ವಾ? ಹಾಗಲ್ಲಮ್ಮ, ಯಾವ್ದೇ ಇನ್ವೆಸ್ಟ್ಮೆಂಟ್ ಆಗ್ಲಿ, ಏನೇ ಶೇರ್ಸ್ ಆಗಿರ್ಲಿ, ಆ ದುಡ್ಡೆಲ್ಲ ಕ್ಯಾಶ್ ರೂಪದಲ್ಲಿ ಬರಲ್ಲ. ಆಟೋಮೆಟಿಕ್ ಆಗಿ ನೇರವಾಗಿ ಅಕೌಂಟ್ಗೆ ಹೋಗುತ್ತೆ. ಆದ್ರೆ ಇವ್ರು ಯಾರೋ ಮನೆ ಕ್ಯಾಶ್ ತಂದು ಕೊಟ್ಟಿದ್ದಾರೆ. ಏನೋ ಗೋಲ್ಮಾಲ್ ಅನ್ನಿಸ್ತಿದೆ ಅಮ್ಮ ನನಗೆ. ಅವರೇ ಹೇಳಿಲ್ವೇನೆ ಸುಮಾರು ಜನಕ್ಕೆ ಕೊಡೋಕಿದೆ ಅಂತ? ಏನೋ ಟೆಕ್ನಿಕಲ್ ಇಶ್ಯೂ ಆಗಿರ್ಬೇಕು, ಸುಮ್ನೆ ಟೈಮ್ ಆಗುತ್ತೆ ಅಂತ ಕ್ಯಾಶ್ ತಂದು ಕೊಟ್ಟಿದ್ದಾರೆ. ತಪ್ಪೇನು? ಅಮ್ಮ, ಕ್ಯಾಶ್ಲೆಸ್ ಯುಗ ಇದು. ಅಂತದ್ರಲ್ಲಿ ಕ್ಯಾಶ್ ನ ಡೋರ್ ಡೆಲಿವರಿ ಮಾಡ್ತಾನೆ ಅಂದ್ರೆ ನೋವೇ. ಖಂಡಿತ ಏನೋ ಪ್ರಾಬ್ಲಮ್ ಇದೆ. ಸುಮ್ನೆ ಇರೇ ಸಿಂಧು, ಎಲ್ಲ ವಿಷಯದಲ್ಲೂ ಅನುಮಾನ ಪಡ್ಬೇಡ. ಈಗ ದುಡ್ಡು ಡಬಲ್ ಆಗಿ ಬಂತಲ್ಲ, ಖುಷಿ ಪಡು. ಸರಿ, ನಿಮ್ಮಿಷ್ಟ, ಏನಾದ್ರೂ ಮಾಡ್ಕೊಳ್ಳಿ. ಮೋಸ ಹೋಗ್ಬಾರ್ದು ಅಂತ ಹೇಳ್ದೆ ಅಷ್ಟೇ. ಯಾಕೆ ಬೇಜಾರ್ ಮಾಡ್ಕೋತೀಯಾ? ಈಗ ಮದ್ವೆಗೆ ಅಂತ ಶಾಪಿಂಗ್ ಹೋದಾಗ ಎಲ್ಲ ಆನ್ಲೈನ್ ಅಲ್ಲೇ ನಡೆಯುತ್ತಾ? ಕ್ಯಾಶ್ ಕೂಡ ಬೇಕಾಗತ್ತಲ್ವಾ? ಅವ್ನ್ ಕೊಟ್ಟಿದ್ದು ಒಳ್ಳೇದೇ ಆಯ್ತು, ಸುಮ್ನಿರು.
ನಿಮ್ ಮನ್ಸಿನ ಮಾತು ಹೇಳೋದಕ್ಕೆ ಇನ್ನೂ ಹೀಗೆ ಏನೂ ಮಾತಾಡ್ದೆ ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು? ಮನ್ಸಿನ ಮಾತಾ? ನಿಮಗ್ ಪ್ರಪೋಸ್ ಮಾಡೋದ್ರ ಬದಲು ಹಾಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಓಹ್ ಅದಾ? ಎಷ್ಟ್ ಸಿಂಪಲ್ ಆಗಿ ಹೇಳ್ತೀರಾ ನೋಡಿ. ಮೊದ್ಲು ನನ್ ಲವ್ ಪ್ರಪೋಸಲ್ಗೆ ಆನ್ಸರ್ ಮಾಡಿ. ಸಾರಿ, ನಾನು ಆನ್ಸರ್ ಮಾಡೋ ಪರಿಸ್ಥಿತಿಲಿಲ್ಲ. ಐ ಮೀನ್ ಕನ್ಫ್ಯೂಷನ್. ಇಂಥ ಬ್ಯೂಟಿಫುಲ್ ಹುಡ್ಗಿ ಪ್ರಪೋಸ್ ಮಾಡಿದ್ಮೇಲೆ ಕೂಡ ಏನ್ ಕನ್ಫ್ಯೂಷನ್? ನಾನು ಹೇಳಿದ್ರೆ ನೀವು ಬೇಜಾರು ಮಾಡ್ಕೋತೀರಾ? ಇಲ್ಲ ಹೌದು. ಇಲ್ಲ ಹೇಳಿ. ನಮ್ಮ ಅಮ್ಮನಿಗೆ ನಾನು ನನ್ನ ಸೋದರ ಮಾವನ ಮಗಳು ಇಶಾನಿನ ಮದುವೆ ಆಗಬೇಕು ಅನ್ನೋ ಆಸೆ. ಆದರೆ ನನಗೆ ವೆರಿ ಸಿಂಪಲ್. ನಿಮ್ಗೆ ನಾನಿಷ್ಟ ಅಲ್ವಾ? ಹೋಗ್ಲಿ, ನಿಮ್ ಮಾವನ್ ಮಗಳು ಇಶಾನಿ ಇಷ್ಟನಾ? ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿರಾಟ್. ಯಾರು ಯಾರ ಜೊತೆ ಸೇರ್ಬೇಕು ಅನ್ನೋದು ನಮ್ ನಿರ್ಧಾರ ಆಗಿರಲ್ಲ. ಅದನ್ನ ಯೂನಿವರ್ಸ್ ಡಿಸೈಡ್ ಮಾಡುತ್ತೆ. ಅದು ಆ ಇಶಾನಿನಾ ಅಥವಾ ಈ ಡ್ರೀಮ್ ಗರ್ಲಾ? ನಿಜವಾಗ್ಲೂ? ಹೌದು. ನಾನು ನಿಮ್ ಲೈಫಲ್ಲಿ ಬಂದಿದ್ದು, ನಿಮ್ಮನ್ನ ಮೀಟ್ ಮಾಡಿದ್ದು, ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದು, ಆ ಫ್ರೆಂಡ್ಶಿಪ್ನ ನೀವು ಒಪ್ಕೊಂಡಿದ್ದು, ಇದೆಲ್ಲ ಈ ಜನ್ಮದ ಸಂಬಂಧ ಅನ್ಕೊಂಡಿದ್ದೀರಾ? ದೇರ್ ಇಸ್ ಅನ್ ಅಟ್ಯಾಚ್ಮೆಂಟ್ ಇನ್ ಪಾಸ್ಟ್. ಸಂಬಂಧಗಳ ಕೊಂಡಿ ಪ್ರತಿ ಜೀವಿತಾವಧಿಯಲ್ಲೂ ಮತ್ತೆ ಬೆಸೆಯುತ್ತೆ. ಈಗ ಈ ಜನ್ಮದಲ್ಲೂ ಸಹ ನಾನು ನಿಮ್ ಹೆಂಡತಿಯಾಗಿ ಬರ್ತೀನಿ. ಇದೇ ಸತ್ಯ. ಮಾತಾಡೋ ತಾರೆಯ ಕಂಡ ಹಾಗೆ ಬೆಳದಿಂಗಳು ಕೈಯಲ್ಲಿ ಸಿಕ್ಕ ಹಾಗೆ ದಿನ ಭವಿಷ್ಯ ನೋಡಿದ್ರೆ ಹಣೆ ಬರ ಬದಲಾಗೋದಿಲ್ಲ ರೀ. ಅಮ್ಮ, ಆ, ನಾನು ಹೋಗಿ ದುಡ್ನೆಲ್ಲ ಬ್ಯಾಂಕಿಗೆ ಕಟ್ ಬರ್ತೀನಿ. ಬ್ರೇಕಿಂಗ್ ನ್ಯೂಸ್. ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಭಾರಿ ವಿವಾದ ಸೃಷ್ಟಿ. ಇದೀಗ ಬಂದ ಸುದ್ದಿ. ಕರ್ನಾಟಕ ರಾಜ್ಯದ ಎಸ್ಎಸ್ಎಲ್ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ದು ಭಾರಿ ವಿವಾದ ಹುಟ್ಟುಹಾಕಿದೆ. ಪ್ರಶ್ನೆ ಪತ್ರಿಕೆಯು ಲೀಕ್ ಆಗಿದ್ದು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡಿದೆ. ಶಿಕ್ಷಣ ಇಲಾಖೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ್ದು, ಈ ಪ್ರಶ್ನೆ ಪತ್ರಿಕೆ ಲೀಕ್ ಹಿನ್ನೆಲೆಯಲ್ಲಿ ತಪ್ಪಿತಸ್ಥರು ಯಾರೇ ಇದ್ದರೂ ಅವರ ವಿರುದ್ಧ ತೀಕ್ಷ್ಣ ಕ್ರಮ ಕೈಗೊಳ್ಳಲು ನಿರ್ಧರಿಸಿದೆ. ಮಹತ್ವದ ಬೆಳವಣಿಗೆಯಲ್ಲಿ ಸರ್ಕಾರದಿಂದ ಪರೀಕ್ಷೆ ಮುಂದೂಡಿಕೆ.